ನ್ಯಾಚುರಲ್ ಗ್ಯಾಸ್ ಅನ್ನ ಎಲ್ಲಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಫ್ರಮ್ ವೇರ್ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ನ್ಯಾಚುರಲ್ ಗ್ಯಾಸ್? ಎವ್ರಿ ಡೇ ವಿ ಆರ್ ಯೂಸಿಂಗ್. ಸೊ ದೇರ್ ಆರ್ ಟೂ ಮೇಜರ್ ಸೋರ್ಸ್. ಒಂದು, ಕೋಲ್ ಏನು ನಮಗೆ ಫಾರ್ಮೇಶನ್ ಆಗುತ್ತೆ, ಕೋಲ್ ಮೈನ್ಸ್. ಸೊ ಅಲ್ಲಿ ಮೀಥೇನ್ ಗ್ಯಾಸ್ ಸ್ಟೋರ್ ಆಗಿರುತ್ತೆ. ಬಿಕಾಸ್ ಫರ್ಮೆಂಟೇಶನ್ ಆಗ್ಬೇಕಲ್ವಾ, 64 ಮಿಲಿಯನ್ ಇಯರ್ಸ್ ಇಂದ 540 ಮಿಲಿಯನ್ ಇಯರ್ಸ್ ವರ್ಗು ಏನಾಗುತ್ತೆ, ಬಿದ್ದಿರುವಂತ ಮರಗಳು ಗಿಡಗಳೆಲ್ಲ ಏನಾಗುತ್ತೆ, ಕೊಳ್ತು 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 ಕೊನೆಗೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎ ಫಾಸಿಲ್ ಫ್ಯೂಯಲ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಫರ್ಮೆಂಟೇಶನ್. ಫರ್ಮೆಂಟೇಶನ್ ಆಗುವಾಗ ಮೀಥೇನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ನಿಮಗೆ ಹೇಳಿದ್ನೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್ ರಿಲೀಸ್ ಆಗುತ್ತೆ. ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಹಿಯರ್ ಒನ್ ಫಾರ್ಮ್ ಆಫ್ ಎನರ್ಜಿ, ನ್ಯಾಚುರಲ್ ಗ್ಯಾಸ್, ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಕೋಲ್ ಮೈನ್ಸ್. ಕೇಳಿದ್ರೆ ಇದ್ರ ಬಗ್ಗೆ ಎಲ್ಲಾದ್ರೂ? ಕೋಲ್ ಮೈನ್ಸ್ ಅಲ್ಲಿ ಗ್ಯಾಸ್ ರಿಲೀಸ್ ಆಗಿರೋದ್ರ ಬಗ್ಗೆ ಏನಾದ್ರು ನ್ಯೂಸ್ ಬಂದಿಲ್ವಾ? ಕೋಲ್ ಮೈನ್ಸ್ ಅಲ್ಲಿ ಕೋಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಮಾಡ್ತಾ ಸುಮಾರು ಜನ ಸತ್ ಹೋಗಿದ್ದಾರೆ ಒಳಗಡೆ ಅಂತ ಕೇಳಿದಿರಾ? ಕೋಲ್ ಮೈನ್ ನ ಒಳಗಡೆ ರೈಲ್ವೆ ಪಟ್ರಿ ತರ ಮಾಡ್ಕೊಂಡು 2-3 ಕಿಲೋಮೀಟರ್ ಹೋಗ್ತಾರೆ, ಬೆಟ್ಟ ಗುಡ್ಡ ಇದ್ರೆ ಅದ್ರ ಒಳಗಡೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ರ್ಯಾಟ್ ಮೈನಿಂಗ್. ದಿಸ್ ಇಸ್ ದ ಹಿಲ್. ಇಲ್ಲಿದ್ರೆ ಇಲ್ಲಿ ಚಿಕ್ಕದೊಂದು ಹೋಲ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಕೆಳಗಡೆ. ದಿಸ್ ಇಸ್ ದ ಲ್ಯಾಂಡ್. ಸೊ ಇಲ್ಲಿಂದ ಒಳಗಡೆ ಹೋಗ್ತಾರೆ 2-3 ಕಿಲೋಮೀಟರ್, 4-5 ಕಿಲೋ, 2-3 ಕಿಲೋಮೀಟರ್ ಮಿನಿಮಮ್ ಹೋಗ್ತಾರೆ. ಸೊ ದಿಸ್ ಕಾಲ್ಡ್ ರ್ಯಾಟ್ ಮೈನಿಂಗ್. ಇಲ್ಲಿ ಕರ್ಕೊಂಡು ಹೋಗುತ್ತಲ್ಲ ಆ ರೀತಿ ಹೋಗ್ತಾರೆ. ಇಟ್ ಇಸ್ ವೆರಿ ಸ್ಮಾಲ್, ದಿಸ್ ಮಚ್, ಆಲ್ಮೋಸ್ಟ್ ಒಂದು ಚಿಕ್ಕದಿಷ್ಟು ಇರುತ್ತೆ. ಅದ್ರೊಳಗಡೆ ರೈಲ್ವೆ ಕಂಬಿ ರೀತಿ ಕಂಬಿ ಹಾಕೋತಾರೆ, ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ಸರ್ರ ಅಂತ ಊಟ ಹೋಗ್ತಾರೆ. ಸೊ ಡ್ಯೂರಿಂಗ್ ದ ಎಕ್ಸ್ಟ್ರಾಕ್ಷನ್ ಅದನ್ನ ಮ್ಯಾನ್ಯುಯಲ್ ಆಗಿನೇ ಕೋಲ್ನ ತೆಗಿತಾರೆ. ಸೊ ಡ್ಯೂರಿಂಗ್ ದಟ್ ಆ ಟೈಮ್ ನಲ್ಲಿ ಒಳಗಡೆ ಇರುವ ಗ್ಯಾಸ್ ಏನಾಗಿರುತ್ತೆ, ಗ್ಯಾಸಸ್ ಮೀಥೇನ್ ಗ್ಯಾಸ್ ಇರ್ಬೋದು, ಈಥೇನ್ ಇರ್ಬೋದು, ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಎಕ್ಸ್ಟರ್ನಲ್ ಆಕ್ಸಿಜನ್ ಒಳಗಡೆಗೆ ಬರೋದಿಲ್ಲ. ಸೊ ದೇ ವಿಲ್ ಇನ್ಹೇಲ್ ದ ಮೀಥೇನ್. ಮೀಥೇನ್ ನ ಇನ್ಹೇಲ್ ಮಾಡ್ತಾರೆ. ಸೊ ಉಸಿರು ಕಟ್ಟಿ ಒಳಗಡೆನೆ ಸತ್ ಹೋಗ್ತಾರೆ. That is the proof that natural gas is also available with that of coal. Clear? Second one is with petroleum. So petroleum products ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ, ಪೆಟ್ರೋಲಿಯಂ ನೆಕ್ಸ್ಟ್ ಇದೆ, ಡಿಸ್ಕಸ್ ಮಾಡುವಾಗ ಹೇಳ್ತೀನಿ. ಸೊ ಪೆಟ್ರೋಲಿಯಂ ಗ್ಯಾಸಸ್ ಏನಿದೆಯಲ್ವಾ, ಲಿಕ್ವಿಡ್ ಫಾರ್ಮ್ ನಲ್ಲಿ ಬರುತ್ತೆ ಪೆಟ್ರೋಲ್. ಅದು ಬರೋದಕ್ಕಿಂತ ಮುಂಚೆ ಆ ಲಿಕ್ವಿಡ್ ಪೆಟ್ರೋಲ್ ಮೈನ್ಸ್ ಅಲ್ಲಿ ಸೊ ಇಷ್ಟು ಗ್ಯಾಪ್ ಇರುತ್ತೆ, ಸ್ಟಾರ್ಟಿಂಗ್ ಗ್ಯಾಪ್. ಆ ಗ್ಯಾಪಿನ ಒಳಗಡೆ ಸೊ ದೇರ್ ವಿಲ್ ಬಿ ಗ್ಯಾಸ್. ಐದರ್ ಇಟ್ ಮೇ ಬಿ ಮೀಥೇನ್, ಈಥೇನ್, ಪ್ರೋಪೇನ್ ಆರ್ ಬ್ಯೂಟೇನ್. ಆ ಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮಿಕ್ಸ್ಚರ್ ಆಫ್ ಗ್ಯಾಸ್ ಇರುತ್ತೆ. ದೆನ್ ದೇ ವಿಲ್ ಸೆಗ್ರಿಗೇಟ್ ಮೀಥೇನ್, ಈಥೇನ್, ಬ್ಯೂಟೇನ್ ಅಂಡ್ ಪ್ರೋಪೇನ್. ಅದನ್ನ ಸಪರೇಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ದೇ ವಿಲ್ ಯೂಸ್ ಇಟ್ ಫಾರ್ ಡಿಫರೆಂಟ್ ಪರ್ಪಸ್. ಸೊ ದೀಸ್ ಆರ್ ದ ಟೂ ಮೇಜರ್ ಸೋರ್ಸ್. ಸೊ ದೀಸ್ ಆರ್ ದ ಟೂ ಮೇಜರ್ ಸೋರ್ಸಸ್. ಒನ್ ಇಸ್ ಕೋಲ್, ಅನದರ್ ಒನ್ ಇಸ್ ದಿಸ್ ಥಿಂಗ್. ಅದನ್ನ ಬಿಟ್ರೆ ಬಯೋಗ್ಯಾಸ್ ನಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಬಯೋಗ್ಯಾಸ್ ಪ್ರೊಡಕ್ಷನ್ ತುಂಬಾ ಕಡಿಮೆ ನಮ್ಮಲ್ಲಿ ಇಂಡಿಯಾದಲ್ಲಿ. ಹಾಗಾಗಿ ಬಯೋಗ್ಯಾಸ್ ಅಲ್ಲಿ ಬರುವಂತ ಮೀಥೇನ್, ಈಥೇನ್ ಅನ್ನ ಜನರಲ್ ಆಗಿ ಮನೆಗಳಿಗೆ, ಅಲ್ಲೇ ಸಿಗರೇಟ್ ಇದು ಮಾಡೋದಕ್ಕೆ, ಲೈಟರ್ಸ್ಗೆ, ಸೊ LPG ಸಿಲಿಂಡರ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಕೋತೀವಿ. ಮೇಜರ್ ಸೋರ್ಸ್ ವಿಲ್ ಬಿ ಕೋಲ್ ಮೈನ್ಸ್ ಅಂಡ್ ಪೆಟ್ರೋಲಿಯಂ ಮೈನ್ಸ್. ಡನ್. ಸೊ ದಿಸ್ ಇಸ್ ಅಬೌಟ್ ಜನರಲ್ ಇಂಟ್ರೊಡಕ್ಷನ್. ಸೊ ಸ್ಟೋರಿ ತರ ನೆನಪಿದ್ರೆ ಚೆನ್ನಾಗಿ ಜಾಸ್ತಿ ಟೈಮ್ ನಿಮಗೆ ನೆನಪಿರುತ್ತೆ. ಸೊ ದೀಸ್ ಆರ್ ದ ಗ್ಯಾಸಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಡ್ಯೂರಿಂಗ್ ದ ಎಕ್ಸ್ಟ್ರಾಕ್ಷನ್ ಆಫ್ ಕೋಲ್ ಆರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಎರಡು ಕಡೆ ಈ ತರ ಸಿಕ್ಕತ್ತೆ. ಇದನ್ನ ನಿನ್ನೆ ನೋಡಿದೀವಲ್ವಾ. ಸೊ ಫಸ್ಟ್ ಒನ್ ವಿಲ್ ಬಿ ಮೀಥೇನ್. ಸೊ ಇದನ್ನ ಎಲ್ಲಿಗೆ ಪಾಯಿಂಟ್ ಮಾಡಿದೀನಿ? ಬ್ಲೂ ಕಲರ್ ಫ್ಲೇಮಿಗೆ ಪಾಯಿಂಟ್ ಮಾಡಿದೀನಿ. ಕ್ಲಿಯರ್? ಈಥೇನ್ ಮೀನ್ಸ್ ನಾಟ್ ಕಂಪ್ಲೀಟ್ಲಿ ಬ್ಲೂ, ಸ್ವಲ್ಪ ಪರ್ಪಲ್ ಕಲರ್ ಇದೆ. ಪ್ರೋಪೇನ್ ಸ್ಟಿಲ್ ಫರ್ದರ್ ರೆಡ್ಡಿಶ್ ಅಲ್ವಾ, ಬ್ರಿಕ್ ರೆಡ್ ಕಲರ್ ಇದೆ. ಅಂಡ್ ಬ್ಯೂಟೇನ್ ಇಸ್ ಆಲ್ಮೋಸ್ಟ್ ಬ್ರಿಕ್ ರೆಡ್ ಇನ್ ಕಲರ್. ಸೊ ದಿಸ್ ವಿಲ್ ಶೋ ದ ಕಂಬಸ್ಟನ್. ಎಷ್ಟು ಕ್ಲೀನ್ ಆಗಿ ಕಂಪ್ಲೀಟ್ ಬರ್ನ್ ಆದ್ರೆ ನಮ್ಮ ಗ್ಯಾಸ್ ಅಲ್ಲಿ ಬ್ಲೂ LPG ಸಿಲಿಂಡರ್ ಯೂಸ್ ಮಾಡುವಾಗ ಬ್ಲೂ ಕಲರ್ ಬರುತ್ತಾ ಕಲರ್? ದಟ್ ಮೀನ್ಸ್ ಸಿಲಿಂಡರ್ ಒಳಗಡೆ ಇರುವಂತ ಗ್ಯಾಸ್ ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಇದೆ ಅಂತ ಅರ್ಥ. ಬೇರೆ ಯಾವುದೇ ಕಾಂಪೊನೆಂಟ್ಸ್ ಇಲ್ಲ ಅದರಲ್ಲಿ. ಇಟ್ ಈಸ್ ಪ್ಯೂರ್ ಮೀಥೇನ್ ಇದ್ರೆ ಮೀಥೇನ್, ಬ್ಯೂಟೇನ್ ಇದ್ರೆ ಬ್ಯೂಟೇನ್, ಕಂಪ್ಲೀಟ್ ಆಗಿ ಬರ್ನ್ ಆಗ್ತಾ ಇದೆ. ಸಿನ್ಸ್ ವಿ ಆರ್ ಯೂಸಿಂಗ್ ಪ್ರೋಪೇನ್ ಅಂಡ್ ಬ್ಯೂಟೇನ್, ಸೊ ಕೆಲವು ಸಲ ನಿಮಗೆ ಏನ್ ಸಿಗುತ್ತೆ, ಮಿಕ್ಸ್ಚರ್ ಇತ್ತು ಅಂತ ಹೇಳಿದ್ರೆ ಸೊ ಇಟ್ ವಿಲ್ ಬರ್ನ್ ಇನ್ ದ ಬ್ರಿಕ್ ರೆಡ್ ಕಲರ್. ಸೌದೆನ ನಾವು ಉರ್ಸುವಾಗ ನೋಡಿದೀರಾ, ಕೆಂಪು ಕಲರ್ ಇರುತ್ತೆ. ಯಾಕೆ ಕೆಂಪಾಗುತ್ತೆ ಅದು? ವಾಟ್ ಈಸ್ ದ ರೀಸನ್? ಈ ಕಲರ್ ಇರುತ್ತೆ ಆಲ್ಮೋಸ್ಟ್ ಬಿಕಾಸ್ ಸೌದೆ ವಿಲ್ ಕಂಟೈನ್ ಮಾಯಿಶ್ಚರ್, ತೇವಾಂಶ ಇರುತ್ತೆ. ತೇವಾಂಶ ಇಲ್ಲದೆ ಇರೋ ಸೌದೆನ ಉರಿಸಿ ನೋಡಿದೀರಾ? ಇವಾಗೆಲ್ಲ ಇಲ್ಲಿ ಕೆಲವು ಕಡೆ ಬಿರಿಯಾನಿ ಮಾಡ್ತಾರೆ, ಅದನ್ನ ಸಿಲಿಂಡರ್ ಇಟ್ಕೊಂಡು ಗ್ಯಾಸ್ ಅನ್ನ ಹೊಡ್ಕೊಂಡು ಪ್ಯೂರ್ ಸೌದೆಗಳನ್ನ ಹಾಕಿ ಮಾಡ್ತಾ ಇರ್ತಾರೆ ಓಪನ್ ಆಗಿ. ಒಲೆ ಮನೆ ಅಂತೆಲ್ಲ ಹೋಟೆಲ್ಗಳಿದೆಯಲ್ಲ, ಅಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ಒಣಗಿರೋ ಸೌದೆನ ಮಾಡ್ತಾರೆ. ಸೊ ಅಲ್ಲಿ ಆಲ್ಮೋಸ್ಟ್ ಬ್ಲೂ ಕಲರ್ ಬರುತ್ತೆ ಸೌದೆ. ದಟ್ ಮೀನ್ಸ್
Complete combustion adre you will get flame in blue color. Incomplete combustion adre it will be almost brick red color. Okay na? So that is how we will segregate. One is methane, and these are energy gases. Idina energy agi use ಮಾಡ್ತೀವಿ. And along with this we will be having some other components which will not produce heat. ಏನು ಬೇರೆ purpose ಗೆ heat ಮಾಡೋದಕ್ಕೆ use ಮಾಡಕ್ಕಾಗಲ್ಲ, but still they are components. Nitrogen, carbon dioxide, hydrogen sulfide and helium gases will also present. Idishtu ಗೊತ್ತಿರಲಿ ನಿಮಗೆ. So these are important. So this is about natural gas. So then what is the definition for natural gas? Ethane ide, methane ide, propane ide, butane. Alva? So hagagi this is the definition. So natural gas is a mixture of gases, so which is rich in hydrocarbon. So what is the meaning of hydrocarbon? Hydrocarbon gas mixture consisting of, it already we have studied alva. Methane we have small percentage of carbon dioxide, nitrogen and helium as an non-energy sources. Methane, ethane, propane, pentane, butane, these two irutte. ಅದರ ಜೊತೆಗೆ you will be having non-energy sources such as nitrogen, carbon dioxide. So what is the meaning of hydrocarbon? Petrol is an hydrocarbon. Clear? So ಯಾರ ಸೈನ್ಸ್ ಬ್ಯಾಕ್ಗ್ರೌಂಡ್ ಯಾರಾದ್ರೂ ಇದ್ದೀರಾ? Anybody from BSc ಸೈನ್ಸ್? Okay. So ಜನರಲ್ ಆಗಿ ನಾವು ಫಾರ್ಮುಲಾ ಬರೆಯುವಾಗ, ಯಾವುದೇ ಫಾರ್ಮುಲಾ ಸ್ಟ್ರಕ್ಚರ್ ನ ಬರೆಯುವಾಗ ಯಾವ ರೀತಿ ಬರೀತೀವಿ ಸೈನ್ಸ್ ನಲ್ಲಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರೆದ್ರೆ ವಿಲ್ ರೈಟ್ ಲೈಕ್ ದಿಸ್. ಸೊ ಆಲ್ಮೋಸ್ಟ್ ಲೈಕ್ ದಿಸ್. ಸೊ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಬರೀತೀವಾ? ಅಡಿಷನಲ್ ಆಗಿ ಎಕ್ಸ್ಟ್ರಾ ಬೇರೆದ್ ಬರೀತೀವಿ. ಮೀಥೇನ್, ಈಥೇನ್ ಎಲ್ಲ ಬರೀತೀವಿ. ಬೇಸಿಕ್ ಸ್ಟ್ರಕ್ಚರ್ ನ ಇದೇ ತರ ಬರೀತೀರಾ? ವಾಟ್ ಆರ್ ದ ಕಾಂಪೋನೆಂಟ್ಸ್ ಹಿಯರ್? ಒನ್ ಈಸ್ ಕಾರ್ಬನ್ ಆಸ್ ಎ ಬ್ಯಾಕ್ ಬೋನ್. ಸೊ ಅಲಾಂಗ್ ವಿತ್ ಹೈಡ್ರೋಜನ್. ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ. ದಟ್ ಈಸ್ ಇಟ್ ಈಸ್ ಕಾಲ್ಡ್ ಆಸ್ ಹೈಡ್ರೋಕಾರ್ಬನ್ಸ್. ಅರ್ಥ ಆಯ್ತಾ? ಸೊ ಪ್ರತಿಯೊಂದು ಪದಕ್ಕೂ ದೇರ್ ವಿಲ್ ಬಿ ಸಮ್ ಮೀನಿಂಗ್. ಸೊ ಹೈಡ್ರೋಕಾರ್ಬನ್ ಅಂದ್ರೆ ಬೇಸಿಕಲಿ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ತಗೊಳ್ಳಿ, ನ್ಯಾಚುರಲ್ ಗ್ಯಾಸ್ ತಗೊಳ್ಳಿ, ಅದನ್ನ ಸ್ಟ್ರಕ್ಚರ್ ಮೈಕ್ರೋಸ್ಕೋಪ್ ನಲ್ಲಿ ನೀವೇನಾದ್ರೂ ನೋಡಿದ್ರಿ ಅಂತ ಅನ್ಕೊಂಡ್ರೆ, ಸೊ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ಮೆಜಾರಿಟಿ ಆಫ್ ದ ಕಾಂಪೋನೆಂಟ್ಸ್ ವಿಲ್ ಬಿ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಸೊ ದಟ್ ಈಸ್ ವೈ ದೇ ಆರ್ ಕಾಲ್ಡ್ ಆಸ್ ಹೈಡ್ರೋಕಾರ್ಬನ್ಸ್. ಕ್ಲಿಯರಾ? ಸೊ ಈಗ ಕರೆಕ್ಟ್ ಆಗಿ ಗೊತ್ತಾಗುತ್ತಾ? ನ್ಯಾಚುರಲ್ ಗ್ಯಾಸ್ ಇಸ್ ಎ ಮಿಕ್ಸ್ಚರ್ ಆಫ್ gases which is rich in hydrocarbon. Done? So with respect to this one, so what is the contribution of natural gases? Alva? So it depends. Coal mining ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೋ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಹಾಗಾಗಿ ಕಾಂಟ್ರಿಬ್ಯೂಷನ್ ಈಸ್ ವೆರಿ ಲೆಸ್. ಸೊ ಜಸ್ಟ್ ರೈಟ್ ಡೌನ್ ದಿಸ್. ಸೊ ನ್ಯಾಚುರಲ್ ಗ್ಯಾಸ್ ಕಾಂಟ್ರಿಬ್ಯೂಟ್ಸ್ ಫಾರ್ 7% in India with respect to year 2024. So 2024 ಇಸ್ವಿಯಲ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಆಗಿದೆ? 7% ಇದೆ. ಸೊ ಈ ಡಾಟಾ ಎಲ್ಲಿಂದ ತಗೊಂಡಿದೀವಿ? We have taken it from economic survey. ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ತೋರಿಸ್ತೀನಿ ಅದನ್ನ. ಸೊ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ 2024, so natural gas contributes for 7% of total energy sources, primary energy. Okay. So coming to states, same as usual data. So states, with respect to states, highest, so maximum into minimum. What descending order nalli tagondre, Assam is producing highest natural gas. Clear? So that mele we have Gujarat, then Jharkhand, Madhya Pradesh and Rajasthan. Map nalli these two places na toristini ivaga. First write down the name of the states. So in a descending order, highest to lowest. So here you can see 7%. Natural gas contributes for 7% with respect to economic survey 2024, last year. So same with respect to economic survey 2025. This entire thing. So natural gas, so complete agi ellavana tagondre, so 5.4%, 1% and 0.1%. So idishtuna tagondre total it will be 7%. That means last year and this year the contribution of natural gas to the energy sector is 7%. Clear? According to 24 and 25 economic survey. So major places
with natural gas reserves. So ಇಲ್ಲಿ ನೋಡ್ತಾ ಹೋದ್ರೆ one is ಅಸ್ಸಾಂ ಇದೆ ಅಲ್ವಾ, ಸೊ ಮಧ್ಯಪ್ರದೇಶ್ ಇರ್ಬೋದು, ಗುಜರಾತ್ ಇದೆ, ಸೊ ಬಾಂಬೆ ಹೈ ಬೇಸಿನ್ ಇಲ್ಲಿ ಸ್ವಲ್ಪ ಇದೆ, ಬಾಂಬೆ ಹೈ ನಲ್ಲಿ ಇದೆ, ದೆನ್ ಇಟ್ ಈಸ್ ಇನ್ ಆಂಧ್ರ ಪ್ರದೇಶ್. ಸೊ ದಿಸ್ ಡಯಾಗ್ರಾಮ್ ಈಸ್ ಎಕ್ಸ್ಟೆನ್ಸಿವ್ಲಿ ಅವೈಲೇಬಲ್, ಐ ಮೀನ್ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಕ್ಕತ್ತೆ, ನೀವು ಜಸ್ಟ್ ಗೂಗಲ್ ಮಾಡಿದ್ರೆ. ಸೊ ಇಟ್ ವಾಸ್ ಈಸಿಲಿ ಅವೈಲೇಬಲ್, ಸೊ ನನಗೂ ಕೂಡ ಈಸಿಯಾಗಿ ಸಿಕ್ಕಿರೋದ್ರಿಂದ ಸೊ ಇಟ್ ವಿಲ್ ಬಿ ಅವೈಲೇಬಲ್, ಈಸಿಯಾಗಿ ಸಿಕ್ಕತ್ತೆ. ನೆಕ್ಸ್ಟ್ ಒನ್, ವಿತ್ ರೆಸ್ಪೆಕ್ಟ್ ಟು ದ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ಯಾವ ನೇಷನ್? ಸೊ ವಿಚ್ ನೇಷನ್ ಈಸ್ ಪ್ರೊಡ್ಯೂಸಿಂಗ್? ಸೊ ಇಲ್ಲಿ ಟೂ ಕಾಂಪೊನೆಂಟ್ಸ್ ನ ನೆನ್ಪಿಟ್ಕೋಬೇಕು. ಒನ್ ಈಸ್ ಸೊ ಲಾರ್ಜೆಸ್ಟ್ ರಿಸರ್ವ್ಸ್, ಅಂದ್ರೆ ದೊಡ್ಡದಾಗಿರುವಂತ ಕೋಲ್ ಮೈನ್ಸ್, ಸ್ಪೇಷಿಯಸ್ ಆಗಿರೋ ಕೋಲ್ ಮೈನ್ಸ್ ಯಾವ ದೇಶದಲ್ಲಿದೆ. ಅದರ್ ಒನ್ ಈಸ್ ಹೈಯೆಸ್ಟ್ ಪ್ರೊಡ್ಯೂಸರ್, ಕೋಲ್ ಮೈನ್ ಚಿಕ್ಕದಿದ್ರೂ ಸಹ ಹೆಚ್ಚಿಗೆ ಕೋಲ್ ಐ ಮೀನ್ ಸಾರಿ ನ್ಯಾಚುರಲ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ನೇಷನ್ ಯಾವುದು? ನಾಟ್ ಕೋಲ್, ನ್ಯಾಚುರಲ್ ಗ್ಯಾಸ್. So there is two components. So first one is so ಜಾಸ್ತಿ largest reserves, ಅಂದ್ರೆ ತುಂಬಾ ದೊಡ್ಡದಾಗಿರುವಂತ ರಿಸರ್ವ್ ಇನ್ ಟರ್ಮ್ಸ್ ಆಫ್ ಸೈಜ್. ಸೊ ತುಂಬಾ ದೊಡ್ಡದಾಗಿರೋದು ಇಟ್ ಈಸ್ ಇನ್ ರಷ್ಯಾ ಅಲ್ವಾ. ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್ ರಷ್ಯಾ ಹ್ಯಾವ್ ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ಮೈನ್ಸ್. ಅದನ್ನ ಬಿಟ್ರೆ ನೆಕ್ಸ್ಟ್ ಒನ್ ಇಸ್ ಇರಾನ್, ಕತಾರ್ ಅಂಡ್ USA. ವಾಟ್ ಅಬೌಟ್ ಇಂಡಿಯಾ? ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ನ್ಯಾಚುರಲ್ ಮೈನ್ಸ್ ಇಲ್ಲ, ಟಾಪ್ 5 ಒಳಗಡೆ ಇಲ್ಲ ಅನ್ನೋದು ಬರ್ಕೋಬೇಕು, ಅರ್ಥ ಆಗುತ್ತಲ್ವಾ. ಒನ್ ಈಸ್ ರಷ್ಯಾ ವಿ ಹ್ಯಾವ್, ಸೆಕೆಂಡ್ ವಿ ಹ್ಯಾವ್ ಇರಾನ್, ವಿ ಹ್ಯಾವ್ ಕತರ್, USA ಇದೆ. ಸೊ ಇಂಡಿಯಾ ಈಸ್ ನಾಟ್ ಇನ್ ದ ಟಾಪ್ ಲಿಸ್ಟ್, ದಟ್ ಈಸ್ ದ ಮೀನಿಂಗ್. ನೆಕ್ಸ್ಟ್, ವಿತ್ ರೆಸ್ಪೆಕ್ಟ್ ಟು ಹೈಯೆಸ್ಟ್ ಪ್ರೊಡಕ್ಷನ್ in terms of nations, so US is producing highest natural gas, so followed by Russia, Iran and China. So what about India? So India is not in the top list, clear? So idistana barditkolli, one is largest reservoir, second one is highest reservoir, clear alva? So you can see the trend also. ಸೊ ಇಲ್ಲಿ ರಷ್ಯಾನ ನೋಡಿದ್ರೆ ಫಸ್ಟ್ ಒನ್ ಇಸ್ ರಷ್ಯಾ ಇದೆ. ಸೊ ಹೈಯೆಸ್ಟ್ ಪ್ರೂವ್ಡ್ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ವರ್ಲ್ಡ್ ವೈಡ್ ರೈಟ್ ಫ್ರಮ್ 1960, 1960 ಇಸ್ವಿಯಿಂದ ಸೊ 2023, ಓಕೆ. ಸೊ ಅಪ್ರಾಕ್ಸಿಮೇಟ್ಲಿ 80 years ಪ್ರೊಡಕ್ಷನ್ ಯಾರ್ದು ಜಾಸ್ತಿ ಇದೆ? ರಷ್ಯಾ. ಸೊ ಹ್ಯಾವಿಂಗ್ ಲಾರ್ಜೆಸ್ಟ್ ನ್ಯಾಚುರಲ್ ಗ್ಯಾಸ್ ಮೈನ್ಸ್. So followed by same Iran, Qatar. So ನೀವು ಇಲ್ಲಿ ನೋಡ್ತಾ ಹೋದ್ರೆ next one is US. Where is India? So there is no large natural gas mines in India. So that is the meaning of this graph. ಅಲ್ವಾ, ಇಲ್ಲಿ ಎಲ್ಲೂ ಕೂಡ ಇಂಡಿಯಾದ ಹೆಸರು ಇಲ್ಲ. ದೆನ್ ಸೊ ನಮ್ಮ ಇಂಡಿಯಾದಲ್ಲಿ ಹಾಗಾದ್ರೆ ನ್ಯಾಚುರಲ್ ಗ್ಯಾಸ್ ಮೈನ್ಸ್ ಇಲ್ವಾ? We have natural gas mines, especially in northeast states. Specifically in Assam we have natural gas mines. So then western offshore illi nodidvalva, Bombay high, Maharashtra side Bombay high ಮತ್ತೆ ಗುಜರಾತ್. ಸೊ ಈ ಎರಡು ಪ್ಲೇಸ್ ಅಲ್ಲಿ we have natural gas mines. ಸೊ ಇಲ್ಲಿ ಕೊಟ್ಟಿರೋ ಹೆಸರೇನಿದೆಯೋ ಇದನ್ನ ಕಂಪ್ಲೀಟ್ ಆಗಿ ಜಗದೀಶ್ಪುರ್, ಹಲ್ದಿಯಾ, ಬೊಕ್ಯಾರೋ, ಧಾಮ್ರಾ ಇದನ್ನೆಲ್ಲ ಬಯರ್ ಹೊಡೆಯೋಕೆ ನಮ್ಮ ಕೈಯಲ್ಲಿ ಆಗಲ್ಲ. ಬಟ್ ಎಕ್ಸಾಮ್ ಅಲ್ಲಿ ಬಂದಾಗ ಏನ್ ಮಾಡ್ಬೇಕು? ಆಪ್ಷನ್ ನ ಟಿಕ್ ಮಾಡಕ್ ಆಗ್ತಾ ಇಲ್ಲ, ನನಗೆ ನೆನ್ಪಿಟ್ಕೊಳಕ್ ಆಗಲ್ಲ. ಅಟ್ ಲೀಸ್ಟ್ ನಾನು ಏನ್ ಮಾಡ್ಬೇಕು? ಐ ಶುಡ್ ಎಲಿಮಿನೇಟ್ ದ ರಾಂಗ್ ಆನ್ಸರ್. ಅಷ್ಟಕ್ಕೆ ಮಾತ್ರ ನೀವು. ಸೊ ನನಗೆ ಗೊತ್ತು ಯು ಆರ್ ಪ್ರಿಪೇರಿಂಗ್ ಫಾರ್ IAS ಆಫೀಸರ್ ಆಗೋದಕ್ಕೆ, ಹಂಗಂತ ಹೇಳಿ ಬ್ರೈನ್ ಈಸ್ ಆಲ್ವೇಸ್ ಬ್ರೈನ್, ಮಷಿನ್ ತರ ಸೀಕ್ವೆನ್ಸ್ ನ ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ನೀವೇನ್ ಮಾಡ್ತೀರಿ? Write down this and just remember these two places. One is Jagdishpur and last one is Dhamra. So in between cities ಗಳು ಬರುತ್ತೆ, ಅಲ್ಲೂ ಕೂಡ ಏನ್ ಮಾಡ್ತಾರೆ? ಗ್ಯಾಸ್ ಅನ್ನ ಡಂಪ್ ಮಾಡ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ? we have taken it as an linking cities. ಮ್ಯಾಪ್ ಅಲ್ಲಿ ಫಸ್ಟ್ ತೋರಿಸ್ಬಿಡ್ಲಾ ನಿಮ್ಗೆ, ಆಮೇಲೆ ನೀವು ಸುಮ್ನೆ ಬರ್ಕೊಂಡ್ರೆ ಬಯಾಟ್ ಹೊಡೆದಂಗ ಆಗುತ್ತೆ. ಸೊ ಫಸ್ಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಸೇಮ್ ಇದೆ, ಒಂದಿದೆ, 2, we have 4 major gas pipelines in India. So first we will see in map. One is illidalva,
ಕೊಚ್ಚಿ ಕೊಟ್ಟನಾಡ್, ಬ್ಯಾಂಗ್ಳೂರ್ ಮಂಗಳೂರು ಅಲ್ವಾ? ಕೊಚ್ಚಿ ಟು ಮ್ಯಾಂಗ್ಳೂರ್ ಪೈಪ್ಲೈನ್. ಕ್ಲಿಯರಾ? ಸೇಮ್ ಹಿಯರ್. ಎಣ್ಣೂರ್, ತಿರುವಳ್ಳೂರ್, ಬೆಂಗಳೂರು, ನಾಗಪಟ್ಟಿಣಂ, ಮಧುರೈ, ತೂತಿಕುಡಿ, ಇದಿಷ್ಟು ಬಯಾಟ್ ಹೊಡೆಯಕ್ಕಾಗತ್ತಾ? ಆಗಲ್ಲ. ಸೊ ಯು ಜಸ್ಟ್ ರಿಮೆಂಬರ್ ಆಸ್ ಎಣ್ಣೂರ್ ಟು ತೂತುಕುಡಿ ಪೈಪ್ಲೈನ್. ಸೊ ಇಲ್ಲಿ PL ಮೀನ್ಸ್ ಪೈಪ್ಲೈನ್ಸ್. ಎಣ್ಣೂರ್ ಟು ತೂತುಕುಡಿ ನೆನ್ಪಿಟ್ಕೋಬೋದಾ? ಕೊಚ್ಚಿ ಟು ಮ್ಯಾಂಗ್ಳೂರ್. ಸೊ ಮ್ಯಾಪ್ ಅಲ್ಲಿ ತೋರಿಸ್ತೀನಿ, ಇದನ್ನ ನೀವು ಫೋಟೋ ತಗೊಳ್ಳೇಬೇಕು, ಬಿಕಾಸ್ ಇಟ್ ಇಸ್ ಅವೈಲೇಬಲ್ ಇನ್ ನೋವೇರ್. ಇದನ್ನ ನಾನೇ ಹುಡುಕಿ ತೆಗ್ದಿರೋದು. ಅದು ಇಲ್ಲ ಅಂತ ಹೇಳಿದ್ರೆ ಮ್ಯಾಪ್ ಅಲ್ಲಿ ಇದ್ದಿದ್ರೆ ಒಂದೇ ಮ್ಯಾಪ್ ಅಲ್ಲಿ ಎಲ್ಲ ಬರ್ಬೇಕಿತ್ತು. ಇಂಟರ್ನೆಟ್ ಅಲ್ಲಿ ಇದು ಸಿಗ್ತಾ ಇಲ್ಲ. ಕ್ಲಿಯರಾ? ಸೊ ಹಾಗಾಗಿ ನೀವೇನ್ ಮಾಡ್ತೀರಾ? ಸೊ ಜಗದೀಶ್ಪುರ್ ಟು ಹಲ್ದಿಯಾ ಇದಿದೆ ಅಲ್ವಾ? ಸೊ JHBD ಪೈಪ್ಲೈನ್. ಸೊ ಇದನ್ನ ಯು ರಿಮೆಂಬರ್ ಇಟ್ ಆಸ್ ಜಗದೀಶ್ಪುರ್ ಟು ಹಲ್ದಿಯಾ. ಸೊ ಜಗದೀಶ್ಪುರಿಂದ ತಗೊಂಡು ಹಲ್ದಿಯಾ ರೀಚ್ ಆಗ್ತಾರೆ. ಸೊ ಇಲ್ಲಿ ಕೊನೆಗೆ ಅದೆಲ್ಲ ಫುಲ್ ಇದು ಎರೇಸ್ ಮಾಡಿ ಕೊಡ್ತೀನಿ ಈಗ, ಆಮೇಲೆ ಫೋಟೋ ತಗೊಂಡಿರುತ್ತೆ. ಸೊ ಇಲ್ಲಾಂದ್ರೆ ನಿಮಗೆ ಹಪಾಜಾರ್ಡ್ ಆಗಿ ಕಾಣುತ್ತೆ, ಎಲ್ಲ ಮಾರ್ಕ್ ಮಾಡಿರ್ತೀನಿ. ಇಲ್ಲಿಂದ ಏನ್ ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡಿ ವಿ ವಿಲ್ ರೀಚ್ ಪೋರ್ಟ್. ಸೊ ಇಲ್ಲಿಂದ ಬಂದು ಡಂಪ್ ಮಾಡಿ, ಸೊ ಥ್ರೂ ಶಿಪ್ಸ್ ಇಟ್ ವಿಲ್ ಬಿ ಎಕ್ಸ್ಪೋರ್ಟೆಡ್. ಸೊ ದಟ್ ಇಸ್ ಕಾಲ್ಡ್ ಜಗದೀಶ್ಪುರ್ ಹಲ್ದಿಯಾ ಗ್ಯಾಸ್ ಪೈಪ್ಲೈನ್, ಫಸ್ಟ್ ಒನ್. ನೆಕ್ಸ್ಟ್ ಒನ್ ಈಸ್ ಎನ್ನೂರ್. ನೋಡಿ, ಇದು ನಾನು GPS ಹಾಕಿ ಎನ್ನೂರ್ ಟು ತೂತುಕುಡಿ ಅಂತ ನಾನು ಟೈಪ್ ಮಾಡಿ ಅದನ್ನ ಫೋಟೋ ತೆಕ್ಕೊಂಡಿರೋದು. ಬಿಕಾಸ್ ಇಟ್ ಇಸ್ ನಾಟ್ ಅವೈಲೇಬಲ್ ಇನ್ ಗೂಗಲ್ ಇಮೇಜಸ್ ಅಲ್ಲಿ ತುಂಬಾ ಹುಡುಕಿದೆ, ಸಿಕ್ಕಿಲ್ಲ ಇದು. ಆಯ್ತಾ? ಸೊ GPS ಅಲ್ಲಿ ನಾನು ಹಾಕೊಂಡು ಫೋಟೋ ತಂದಿರುವಂತದ್ದು. ಸೊ ಹಾಗಾಗಿ ಇದನ್ನ ಫೋಟೋ ತಗೊಂಡ್ರೆ ನಿಮಗೆ ಅನುಕೂಲ. ಎನ್ನೂರ್ ಟು ತೂತುಕುಡಿ. ಕ್ಲಿಯರ್? ನೆಕ್ಸ್ಟ್ ಒನ್ ಈಸ್ BGPL. ಹಿಯರ್ ವೆರ್ ಈಸ್ ಹಿಯರ್ ಇಟ್ ಈಸ್ ಬರೂನಿ. ಬರೂನ್ ಅಲ್ಲ, ಇದು ಬರೂನಿ. ಸೊ ಬರೂನಿ ಗುವಾಹಟಿ pipeline. Third one and last one is KKBMPL. So ಇಲ್ಲಿ ಇದಲ್ವಾ? ಸೊ ಕೊಚ್ಚಿ ಟು ಮಂಗಳೂರು gas pipeline. So these are the most important gas pipelines in India. ಸೊ ಇವಾಗ ಶಾರ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೊಬಹುದು. ಫುಲ್ ಬಯಾಟ್ ಹೊಡಿತೀನಿ ಅಂತ ಹೇಳಿದ್ರೆ ತಲೆ ಗಿರ್ರಂದ್ ಹೋಗುತ್ತೆ ಅಲ್ವಾ? ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊಂಡು write down the names. And ಈ ಡಯಾಗ್ರಾಮ್ ನ ದಯವಿಟ್ಟು ಮೇ ಬಿ ಫೋಟೋ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ವಾಟ್ ಆರ್ ದ ಯೂಸಸ್ ಆಫ್ ನ್ಯಾಚುರಲ್ ಗ್ಯಾಸಸ್? ನ್ಯಾಚುರಲ್ ಗ್ಯಾಸಸ್ ನ ಒಂದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಹೀಟಿಂಗ್ ಪರ್ಪಸ್. ಸೊ ಮನೆಗಳಲ್ಲಾಗ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಾಗ್ಲಿ, ಸೊ ಫಾರ್ ದ ಹೀಟಿಂಗ್ ಪರ್ಪಸ್ ವಿ ಆರ್ ಯೂಸಿಂಗ್ ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಯೂಸ್. ಸೊ ಇಂಡಸ್ಟ್ರಿ, for that matter any industry. So ನಿಮಗೆ ಪೆಟ್ರೋಲ್, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ. ಸೊ ಎನಿ ಇಂಡಸ್ಟ್ರಿಗಳಲ್ಲಿ ವಿ ಆರ್ ಯೂಸಿಂಗ್ ಫಾರ್ ಜನರೇಷನ್ ಆಫ್ ಹೀಟ್ ಅನ್ನು ಜನರೇಟ್ ಮಾಡೋದಕ್ಕೆ. ಅಂಡ್ ಫೈನಲಿ, ಸೊ ಇನ್ ಅವರ್ ಹೋಮ್ಸ್ ವಿ ಆರ್ ಯೂಸಿಂಗ್ ನ್ಯಾಚುರಲ್ ಗ್ಯಾಸ್ ಫಾರ್ ಕುಕಿಂಗ್ ಪರ್ಪಸ್. ಇಷ್ಟೇ ಅಲ್ವಾ ನಾವು ಯೂಶುವಲ್ ಆಗಿ ಯೂಸ್ ಮಾಡ್ತಾ ಇರೋದು? ಸೊ ಮ್ಯಾಕ್ಸಿಮಮ್ ಇಟ್ ಹ್ಯಾಸ್ ಬಿನ್ ಕವರ್ಡ್. ಸೊ ರೈಟ್ ಡೌನ್ ಓನ್ಲಿ ದ ಹೆಡ್ಡಿಂಗ್ಸ್. One is for electricity, next one is heating purpose, then several industries, same thing ನಾನು ಆಲ್ರೆಡಿ ಏನು ಹೇಳಿದ್ದೀನಿ. ಸೊ ಕೆಮಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಫರ್ಟಿಲೈಸರ್ಸ್, ಫಾರ್ ಸೆಗ್ರಿಗೇಷನ್ ಆಫ್ ಹೈಡ್ರೋಜನ್ ಅನ್ನ ಸಪರೇಟ್ ಮಾಡೋದಕ್ಕೆ. ಸೊ ನ್ಯಾಚುರಲ್ ಗ್ಯಾಸ್ ಅನ್ನ ಯಾವ್ದು ಹೆಚ್ಚಾಗಿ ಯೂಸ್ ಮಾಡ್ತಿರೋದು? ಸೊ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಕ್ ಜನರೇಷನ್ ಸೆಕ್ಟರ್ ಈಸ್ ದ ಸೆಕೆಂಡ್ ಹೈಯೆಸ್ಟ್ ಕನ್ಸಂಪ್ಷನ್ ಸೆಕ್ಟರ್ ಆಫ್ ದಿಸ್ natural gases. So ಆ ರೀತಿ ಎಕ್ಸ್ಪ್ಲೈನ್ ಮಾಡಿ ಬರೀಬಹುದು. You can make it your own sentence.